ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಾರೆ ಕ್ರಿಕೆಟ್ ಶೂ. ಇವತ್ತು ನಾವು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ ಏನೇನು ಐತಪ್ಪ ಅಂದ್ರೆ ಈಗ ನಮ್ಮ IPL ಆಕ್ಷನ್ಸ್ ಏನು ಬತ್ತಲ್ಲ, ಅದಕ್ಕೆ ಕೆಲವೊಂದು ಲೆಜೆಂಡ್ರಿ ಪ್ಲೇಯರ್ಸ್ ಅವರು ಯೂಟ್ಯೂಬ್ ಚಾನಲ್ದಾಗ ಮಾಕ್ ಆಕ್ಷನ್ ಮಾಡ್ಲತ್ತಾರ, ಅದರ ಅಪ್ಡೇಟ್ ಐತಿ. ಮತ್ತು ನೆಕ್ಸ್ಟ್ RCB ಒಬ್ಬರು 5 ಮಂದಿ ಪ್ಲೇಯರ್ಸ್ ಅಪ್ಡೇಟ್ ಐತಿ. ಮತ್ತು ಪ್ಲಸ್ ಇನ್ನು ಏನೇನಂದ್ರೆ ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು BGT ಒಳಗೆ ಒಂದು ಅಪ್ಡೇಟ್ ಐತಿ. ಮತ್ತು ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಐತ್ರಿ, ಅದು ಏನಂದ್ರೆ ಮತ್ತು 4ನೇ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ರಿಲೇಟೆಡ್ ಐತಿ. ಮತ್ತು ಇನ್ನೊಂದು ಐದನೇ ಮತ್ತು ರೋಹಿತ್ ಶರ್ಮಾ ಅವ್ರು ಎದಕ್ಕೆ ಬಾರ್ಡರ್ಗೋಸ್ಕರ ಟ್ರಿಪ್ಪಿಗೆ ಒಂದೇ ಟೆಸ್ಟ್ ಮ್ಯಾಚಿಗೆ ಬರ್ಲತ್ತಿಲ್ಲ ಅನ್ನೋದು ಅಪ್ಡೇಟ್ ಐತಿ. ಎಲ್ಲ ವೀಡಿಯೋ ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಇನ್ನು ನಾವು ಸೀದಾ ಅಪ್ಡೇಟ್ ನಂಬರ್ 1 ಕಡೆ ಬಂದ್ಬಿಟ್ಟು ನಮ್ಮ ಅಪ್ಡೇಟ್ ನಂಬರ್ 1 ಏನಪ್ಪ, ನಮ್ಮ ಒಂದೇ ಅಪ್ಡೇಟ್ ಏನಪ್ಪ ಅಂದ್ರೆ ಏನು ಆಗಿಲ್ಲ. ನಮ್ಮ ಟೀಮ್ ಲೆಜೆಂಡ್ರಿ ಪ್ಲೇಯರ್ಸ್ ಒಬ್ಬರು ಯೂಟ್ಯೂಬ್ ಚಾನಲ್ದಾಗ ಮಾಕ್ ಆಕ್ಷನ್ ಮಾಡ್ಯಾರತೆ. ಫಸ್ಟ್ ನಮ್ಮ ಆಕ್ಷನ್ ಅಂದ್ರೆ ನಮ್ಮ ಅಶ್ವಿನ್ ಅವ್ರ ಚಾನಲ್ ಒಳಗೆ, ಯೂಟ್ಯೂಬ್ ಚಾನಲ್ ಒಳಗೆ ನಮ್ಮ RCB ಅವ್ರು 3 ಮಂದಿನ ತೊಗೊಂಡಾರೆ. ಯಾರಂದ್ರೆ ವಾರ್ನರ, ಚಹಲ್ ಮತ್ತು ಬೋಲ್ಟ್ನ ತೊಗೊಂಡಾರು, ಮತ್ತು ಚಹಲ್ನ ತೊಗೊಂಡಾರು, ಇನ್ನೊಬ್ರು ತೊಗೊಂಡಾರು. ಮತ್ತು ಕೃಷ್ಣಮಾಚಾರಿ ಶ್ರೀಕಾಂತ್ ಅವ್ರ ಯೂಟ್ಯೂಬ್ ಚಾನಲ್ದಾಗ ಏನೈತಿ, KL ರಾಹುಲ್ ಮತ್ತು ವಾರ್ನರ, ಚಹಲ್ ಇವ್ರು 3 ಮಂದಿನ ತೊಗೊಂಡಾರು. ಇದು ಆಕ್ಷನ್ ಅಪ್ಡೇಟ್ ನಂಬರ್ 1. ಇನ್ನು ಅಪ್ಡೇಟ್ ನಂಬರ್ 2 ಏನಪ್ಪ ಅಂದ್ರೆ, ಇನ್ನು ಅಪ್ಡೇಟ್ ನಂಬರ್ 3 ಏನ್ರಾಗ ಅಪ್ಡೇಟ್ ನಂಬರ್ 3 ಅಂದ್ರೆ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ರಿಲೇಟೆಡ್. ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ RCB ಗ್ಯಾರಂಟಿ ಇಲ್ಲತ್ರಿ. ಅದು ಅವರೇ ಡೈರೆಕ್ಟರ್ ಆಫ್ ಕ್ರಿಕೆಟ್ RCB ಅವರು. ಕೊಹ್ಲಿ ಅವ್ರನ್ನ ನಾವು ಕ್ಯಾಪ್ಟನ್ ಮಾಡಿಲ್ಲ, ಮೊದಲೇ ಏನೋ ಅಫಿಷಿಯಲ್ ಬಂದಿಲ್ಲ, ಅದಕ್ಕೆ ಯಾರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ರೆ ತಯಾರಿ. ನಂಬರ್ 2 ಇನ್ನು ಅಪ್ಡೇಟ್ ನಂಬರ್ 3 ಸೀದಾ ಹೋಗ್ಬಿಟ್ಟು ಅಪ್ಡೇಟ್ ನಂಬರ್ 3 ಏನಪ್ಪ ಅಂದ್ರೆ, ನಮ್ಮ RCB ಅವರು 5 ಮಂದಿ ಟಾರ್ಗೆಟ್ ಮಾಡ್ಯಾರ. 5 ಮಂದಿ ಫಿಕ್ಸ್ ಟಾರ್ಗೆಟ್ ಯಾರಪ್ಪ ಅಂದ್ರೆ ಚಹಲ್ ಮತ್ತು ಗ್ಲೆನ್ ಫಿಲಿಪ್ಸ ಮತ್ತು ಬೋಲ್ಟ್, KL ರಾಹುಲ್ ಮತ್ತು ಇನ್ನೊಬ್ಬ ಪ್ಲೇಯರ್ ಯಾರದ ವಿಲ್ ಜಾಕ್ಸನ್. ಇವರು ಆಟೆ ಮೇಲೆ ತೊಗೊಳೋರು, ಇದು ಅವರು 5ನೇ ಪ್ಲೇಯರ್. ಇನ್ನು ಅಪ್ಡೇಟ್ ನಂಬರ್ 4 ಕಡೆ ಹೋಗ್ಬಿಟ್ಟು ಅಪ್ಡೇಟ್ ನಂಬರ್ 4 ಅಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಐತೆ ಅಂತ ಹೇಳಿನ. ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಬಾರ್ಡರ್ಗೋಸ್ಕರ ಟ್ರಿಪ್ಪಿಗಿಂತ ಮುಂಚೆ ಅದು ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾರೆ. ಆ ಪ್ರಾಕ್ಟೀಸ್ ಮ್ಯಾಚ್ನಾಗ ಆಡಿದ ಪ್ರಾಕ್ಟೀಸ್ ಮ್ಯಾಚ್ನಾಗ 1 ಇನ್ನಿಂಗ್ಸ್ ಒಳಗೆ ಒಂದು ಸ್ವಲ್ಪ ಇದನ್ನ ತೆಗ್ಬೋದು. ಯಾಕಂದ್ರೆ 15 ರನ್ನಿಗೆ ಔಟ್ ಆಗ್ಯಾರು. ಇದು ನಮಗೊಂಥರ ಆತಂಕಕಾರಿ ಸಂಗತಿ ತೆಗ್ಬೋದು. ಇದಕ್ಕೆ ಇಂಡಿಯಾ ಟೀಮಿಗೆ ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ಹಿಂಗೆ ಆಡ್ಲತ್ತಾರಂದ್ರೆ ಅವ್ರಿಗೆ ಐತೆ ಬಿಡ್ರಿ, ಕ್ಲಾಸ್ ಐತೆ ಅವ್ರಿಗೆ. ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ಹಿಂಗೆ ಆಡ್ಲತ್ತಾರ, ಮುಂದೆ ಕಂಬ್ಯಾಕ್ ಮಾಡ್ಲತ್ತ ನಮಗೂ ಐತೆ. ಮತ್ತಿನ್ನು ಅಪ್ಡೇಟ್ ನಂಬರ್ 5 ಅಂದ್ರೆ, ಎದಕ್ಕೆ ರೋಹಿತ್ ಶರ್ಮಾ ಅವ್ರು ಬಾರ್ಡರ್ಗೋಸ್ಕರ ಟ್ರೋಫಿ ಆಡಕ್ಕೆ ಹೊಂಟಿಲ್ಲ ಅಂದ್ರೆ, ಅವ್ರಿಗೆ ಈಗ ಸೆಕೆಂಡ್ ಚೈಲ್ಡ್ ಅಂದರೆ ಎರಡನೇ ಮಗು ಏನು ಹುಟ್ಟುದು ಐತ್ರಿಂದ ಸ್ವಲ್ಪ ದಿನದಾಗ, ಒಂದು 10 ದಿನದಾಗ. ಅದಕ್ಕೆ ಅವರು ಅದನ್ನ ಹುಟ್ಟಿದಾದ್ಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗೋರ್ದವರು. ಈ ಕಾರಣದಿಂದ ಅವ್ರು ಭಾರತ ಬಿಟ್ಟು ಏನೋ ಹೋಗಿಲ್ಲ, ಏನೋ ಭಾರತದಾಗ ಅದಾರು. ಅದಕ್ಕೆ ಅವ್ರು ಏನೋ ಬಾರ್ಡರ್ಗೋಸ್ಕರ ಟ್ರೋಫಿ 1ನೇ ಮ್ಯಾಚ್ ಅವೈಲೇಬಲ್ ಇಲ್ಲ. ಇದು ಆಗಿತ್ತು 5 ಅಪ್ಡೇಟು. ಈ 5 ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಾಗೆ ವಿಡಿಯೋ ಹೆಂಗಿರ್ತದೆ ಕಾಮೆಂಟ್ ಮಾಡಿರಿ. ನಿಮ್ಮ ಕಾಮೆಂಟ ನಮಗೆ ಇಂಪ್ರೂವ್ ಮಾಡ್ಲಿಕ್ಕಾಕತಿ ವಿಡಿಯೋ ಇನ್ನೊಂದು ಸ್ವಲ್ಪ. ಹಾಗೆ ಕಾಮೆಂಟ್ ಮಾಡಿರಿ. ಹಾಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಚಾನಲ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ಸ್.